ಮಾವನ್ ಕೇಳಿ ಮಾತು ಕೊಟ್ಬಿಟ್ಟು ಬಂದ್ರಿ ಮೇಷ್ಟ್ರೆ. ಯಾರನ್ನೇನು ಕೇಳೋದು ಬಂತು? ನಿನ್ನಲ್ಲಿ ನನಗಿರೋ ನಂಬಿಕೆಯ ಮೇಲೆ ಮಾತು ಕೊಟ್ಟು ಬಂದೆ. ನಂಬಿಕೆ ಅಂತೆ, ನಂಬಿಕೆ. ಶಿಷ್ಯನ್ ಕತ್ತನೆ ಕುಯ್ಯೋ ನಿಮ್ಮಂತ ಗುರುಗಳು ಇರೋದಕ್ಕಿಂತ ಸಾಯೋದೇ ಮೇಲೂ ಅಂತೀಯ? ರಾಮಾಚಾರಿ, ನಿನಗೆ ನನ್ನ ಮಾತು ನಡೆಸ್ಕೊಡೋದು ಬೇಕೋ ನಾನ್ ಸಾಯೋದು ಬೇಕೋ ಹೇಳು. ನೀವ್ ಯಾರು ಸಾಯೋದ್ ಬೇಡಿ ಮೇಷ್ಟ್ರೆ, ಎಲ್ರೂ ಸುಖವಾಗಿರಿ. ನೋಡಿ, ಯಾರಿಗೂ ಬೇಡದೆ ಈ ಮಣ್ಣಲ್ಲಿ ಹೂತ್ ಬಿದ್ದಿರೋ ಪಿರಂಗಿನೂ ಒಂದೇ, ನಾನು ಒಂದೇ. ರಾಮಾಚಾರಿ, ನನ್ನ ಮಾತಿನಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಾತನ್ನ ನಂಬುದ್ರೆ ನಂಬು, ಬಿಟ್ಟರು ಬಿಡು. ನಿನ್ನ ಪರವಾಗಿ ನಾನು ವಾದಿಸ್ತೆ ಕಣು. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಿಶ್ಚಯವಾದ ಮದುವೆ ನಡೀದೆ ಹೋಯ್ತು ಅಂತಂದ್ರೆ ನಾವು ಬದುಕೋದಿಲ್ಲ ಅಂತ ಅವ್ರು ಗೋಳಿಟ್ರು. ಅದಕ್ಕೋಸ್ಕರ ಒಪ್ಕೋಬೇಕಾಯ್ತಪ್ಪ. ನನ್ಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ಬೇಕಾಗಿತ್ತು. ಹೇಳಕ್ಕ